ಅಪ್ಪ ಅಮ್ಮ ಬಂದಿಲ್ವ ಅಂತಿದ್ಯಲ್ಲ, ಈಗ ನೋಡಿ ಅವರೇ ಬಂದ್ರು. ಏನೇ ಆಯ್ತು ನಿನ್ಗೆ? ಸ್ವಲ್ಪನಾದ್ರೂ ಬುದ್ಧಿ ಇಲ್ವೇನ ನಿನ್ಗೆ? ಇದೆ ಪರಿ, ಅದನ್ನ ಎಲ್ರಿಗೂ ತೋರ್ಸ್ಕೊಂಡು ನೋಡೋದಕ್ಕೆ ಮೈ ಮೇಲೆ ಹಾಕೋ ಬಟ್ಟೆನಾ? ಇರ್ಬೇಕಾಗಿರೋದಲ್ಲ ತಲೆ ಒಳಗಿದೆ. ಹಾ ಇದೆ. ಈ ತರ ತರ್ಲೆ ಮಾತಾಡೋ ದುರ್ಬುದ್ಧಿ ಇದೆ ಹೊರತು ಒಳ್ಳೆ ಬುದ್ಧಿ ಇಲ್ಲ. ನೀನ್ ಮದುವೆ ಮಾಡ್ಕೊಂಡ್ ಗಂಡನ ಮನೆಗೆ ಹೋದ್ರೆ ಅಲ್ಲಿ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಡ್ತೀಯ ಕಣೆ. ಯಾಕಮ್ಮ ಅಪ್ಶಕುನದ್ ಮಾತಾಡ್ತೀಯ? ನಾವು ಘನತೆ ಗೌರವನ ಎತ್ತಿ ಹಿಡಿಯೋ ಒನ್ ಅಂಡ್ ಓನ್ಲಿ ಹೆಣ್ಮಗಳು. ಹೀಗೆ ಮದುವೆಗೆ ಮಾತಾಡಿ ಆಸೆ ಹುಟ್ಟಿಸ್ಬೇಡ. ಇದಕ್ಕೇನ್ ಕಡಿಮೆ ಇಲ್ಲ. ಮದುವೆ ಅಂದ್ರೆ ಹುಡುಗಾಟ ಅಲ್ಲ. ಹೆಣ್ಣಾದವಳು ಸ್ವಲ್ಪ ನಯ, ನಾಜೂಕು, ಶಿಸ್ತು, ಸಂಪ್ರದಾಯ ಎಲ್ಲ ಕಲ್ತಿರ್ಬೇಕು. ಮನೆ ನಡೆಯೋದೇ ಹೆಣ್ಣಿಂದ ಕಣೆ. ನೀನ್ ನೋಡಿದ್ರೆ ಹೊರಗಡೆಯಿಂದ ಬಂದವ್ರಿಗೆ ಒಂದ್ ಲೋಟ ನೀರು ಕೊಡದೆ ಒಳ್ಳೆ ಕೋತಿ ತರ ಕುಣಿತಾ ಇದೆಯಾ. ಅಯ್ಯೋ ನೀವೇ ನೆಂಟ್ರಾ? ಮನೆಯವ್ರೆ ತಾನೆ, ನಿಮ್ಗೇನಕ್ ಸ್ಪೆಷಲ್ ಟ್ರೀಟ್ಮೆಂಟ್? ನಿಂಗೇನಾದ್ರು ಬೇಕು ಅಂದ್ರೆ ಕೇಳ್ತೀಯಾ? ನಾನ್ ತಂದ್ಕೊಡಿಲ್ವಾ? ಬಾಯ್ ತುಂಬಾ ಬೈತ್ಯಾ? ಹೋಗಿ ಬಿಡು, ನೀರ್ ತಾನೆ ತಗೋಬರ್ತೀನಿ. ಬಿಡೆ. ಅಯ್ಯೋ ಅಪ್ಪ ಬಂದ್ರ? ನೀವ್ ಬರೋದ್ನೇ ಕಾಯ್ತಾ ಇದ್ದೆ. ಹೋದ್ ಕೆಲ್ಸ ಏನಾಯ್ತು? ದಿನ ಗೊತ್ತು ಮಾಡಿದ್ರಾ? ಇಷ್ಟೊತ್ತು ಅದಕ್ಕೆ ಚೆನ್ನಾಗಿ ಬೈತಿರೋ ವಾಯ್ಸ್ ಕೇಳಿಸ್ತು. ಈಗ ನೋಡಿದ್ರೆ ಸಡನ್ ಆಗಿ ಸಪ್ಪಗಾಗ್ಬಿಟ್ರಲ್ಲ. ಏನ್ ವಿಷಯ? ಅಲ್ಲೇನಾದ್ರೂ ಸಮಸ್ಯೆ ಆಯ್ತಾ? ಏನು ಇಲ್ಲ ಅಮ್ಮ. ಅದನ್ನ ಯಾಕೆ ಡೌಟಲ್ಲಿ ಹೇಳ್ತಿದ್ದೀರಾ? ಏನಾಯ್ತು ಹೇಳಿ, ಯಾಕೆ ಮುಚ್ಚಿಡ್ತಿದ್ದೀರಾ? ಬೇಡ ಬಿಡಮ್ಮ, ಸುಮ್ನೆ ನಿನಗೆ ಬೇಜಾರು ಮಾಡೋದಕ್ಕೆ ನನಗ್ ಮನ್ಸಿಲ್ಲ. ಬರುವ ಖುಷಿಯಾಗೆ ಬಂದ್ರಿ, ಈ ವಿಷಯ ಕೇಳ್ತಿದ್ದಾಗೆ ಬೇಜಾರಾಗಿದ್ರ ಅಂದ್ರೆ ಏನೋ ಆಗಿದೆ. ಅದೇನಂತ ಹೇಳ್ಬಾರ್ದಾ? ನೀವ್ ಯಾವಾಗ ಬರ್ತೀರಾ ಅಂತ ಅಮ್ಮ ಅಕ್ಕ ತುದಿಗಾಲಲ್ಲಿ ಕಾಯ್ತಾ ಇದ್ಲು. ನೀವ್ ಹೀಗ್ ಸೈಲೆಂಟ್ ಆಗಿದ್ರೆ ನಾವೆಲ್ಲ ಏನ್ ಅನ್ಕೋಬೇಕು? ಅಮ್ಮ ನೀನ್ ಈಗ ಹೇಳ್ತಿಲ್ಲ, ಮಾವಂಗ್ ಫೋನ್ ಮಾಡಿ ಕೇಳಲ್ಲ. ಬೇಡ ಅಮ್ಮ, ಅದು ನಿಮ್ಮಿಬ್ಬರು ನಿಶ್ಚಿತಾರ್ಥಕ್ಕೆ ಒಳ್ಳೆ ದಿನ ಯಾವುದೂ ಇಲ್ಲ ಅಂತ ಪುರೋಹಿತರು ಹೇಳ್ಬಿಟ್ರು ಅಲ್ವೇನ್ರಿ? ಹೌದಾ? ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯಾ? ಇದಲ್ಲಿ ಇಲ್ಲ ಅಂದ್ರೆ ಒಂದು 6 ತಿಂಗಳು ಬಿಟ್ಟು, ವರ್ಷ ಬಿಟ್ಟು ಆಗುತ್ತಪ್ಪ. ಎಂಗೇಜ್ಮೆಂಟ್ ಆಗಲ್ಲ ಅಂದಿಲ್ವಲ್ಲ? ಅದ್ ಹಾಗಲ್ಲಮ್ಮ, ನೀವಿಬ್ರು ಯಾವ್ದಾದ್ರು ಹತ್ರದ ಡೇಟೆ ಫಿಕ್ಸ್ ಮಾಡ್ಕೊಂಡ್ ಬರ್ತೀರಾ ಅಂತ ವೇದನ್ ಭವನ ಇಲ್ಲಿ ಕರ್ಸಿ ಗಂಡ್ ನೋಡೋ ಡ್ರಾಮಾನೆಲ್ಲ ಆಡಿದ್ವಿ. ಆದ್ರೆ ಈಗ ನೋಡಿದ್ರೆ ಸದ್ಯದಲ್ಲಿ ಯಾವ ಮುಹೂರ್ತನೂ ಇಲ್ಲ ಅಂತ ಹೇಳ್ತಿದ್ದೀರಾ. ಅದಕ್ಕೆ ಬೇಜಾರಾಗಿದ್ದಾಳ. ಯಾಕೆ ನಗ್ತಿದ್ದೀರಾ? ಖುಷಿಗೆ. ಏನೋ ಖುಷಿನಾ? ನಾನಿಲ್ಲಿ ಬೇಜಾರಲ್ಲಿ ಬೆಂದು ಹೋಗ್ತಿದ್ದೀನಿ, ನಿಮ್ಮಿಬ್ರು ಖುಷಿನಾ? ನಿಮ್ ಮಗಳ ಬಗ್ಗೆ ಸ್ವಲ್ಪನೂ ಕನಿಕರ ಇಲ್ವಾ? ಯಾಕೆ ಅಂದ್ರೆ ನಮ್ಮ ಮಗಳ ಎಂಗೇಜ್ಮೆಂಟ್ ಆದಷ್ಟು ಬೇಗ ಆಗುತ್ತೆ ಅನ್ನೋ ಖುಷಿಗೆ. ಏನ್ ಹೇಳ್ತಿದ್ದೀರಪ್ಪ? ಹೌದು ಕಣೆ, ಉಗಾದಿ ಅಂದ್ರೆ ಹೊಸ ವರ್ಷ. ಹೊಸ ವರ್ಷದ ಮೊದಲನೇ ವಾರದಲ್ಲೇ ನಮ್ಮನೇಲಿ ನಿಶ್ಚಿತಾರ್ಥ ನಡೀತಿದೆ ಅಂದ್ರೆ ಅದು ಖುಷಿನೇ ಅಲ್ವಾ? ಈಗ್ಲೂ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ನೀವಿಬ್ರು ಯಾವಾಗಿಂದ ಈ ಗಿಮಿಕ್ ಎಲ್ಲ ಕಲ್ತ್ರಿ? ಒಂದು ಕ್ಷಣ ಎಷ್ಟು ಟೆನ್ಷನ್ ಆಗಿ ಹೋಗಿತ್ತು ಗೊತ್ತಾ? ಮಾತಿಗೂ ಏನ್ ತಮಾಷೆನ ಅಂತಿರ್ತೀಯಲ್ಲ, ಅದಕ್ಕೆ ನಾವು ತಮಾಷೆನೆ ಮಾಡಿದ್ವಿ. ನಾನ್ ನಿಮ್ಮ ಅಮ್ಮ ಕಣೆ. ಅವ್ರು ಯಾಕೆ ವಾಪಸ್ ಬಂದ್ಲು? ಮುಗಿದೋಗಿರೋ ಅಧ್ಯಾಯ ಅನ್ಕೊಂಡು ಎಲ್ಲ ಮರ್ತು ಹೋಗಿ ಹಳೆ ಪುಟಗಳನ್ನ ತಿರ್ವಾಕದಕ್ಕೆ ಮತ್ತೆ ಬಂದಿದ್ದಾಳೆ. ನನ್ನ ಅಮೂಲ್ಯ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರೋದು
ಅವಳು ಖಂಡಿತವಾಗ್ಲೂ ಗೊತ್ತಾಗಿದೆ. ಅದಕ್ಕೆ ಬಂದು ಕಣ್ಣ ಮುಚ್ಚಾಲೆ ಆಡ್ತಿದ್ದಾಳೆ. ಯಾಕೆ ಕಣ್ಣ ಮುಚ್ಚಾಲೆ ಆಡ್ತಿದ್ದಾಳೆ? ನಾನು ಯಾರನ್ನ ಲೈಫಲ್ಲಿ ನೋಡಬಾರ್ದು, ನೆನಪು ಮಾಡ್ಕೋಬಾರ್ದು ಅನ್ಕೊಂಡಿದ್ದು ಪದೇ ಪದೇ ಅವರೇ ಕಾಣಿಸ್ಕೊಳ್ತಿದ್ದಾರೆ. ಅವ್ರದ್ದೇ ನೆನಪಾಗ್ತಿದೆ. ಅಮ್ಮಯ್ಯ ಅಯ್ಯೋ ಓಕೆ, ಏನು ಆಗಿಲ್ಲ ತಾನೆ? ಏನೂ ಆಗಿಲ್ಲ ಅದಕ್ಕೆ ನಾನೇ ಸೂಪರ್ ವುಮನ್. ನೋಡಿಲಿ ಎಷ್ಟು ಲೇಟ್ ಆಗಿದೆ. ತುಂಬಾ ಉರಿತಿದ್ಯಾ? ಬಾ ಹಾಸ್ಪಿಟ್ಲಿಗೆ ಹೋಗೋಣ. ಏನೂ ಬೇಕಾಗಿಲ್ಲ, ನಾಳೆ ನಾಡಿದಷ್ಟೊತ್ತಿಗೆ ವಾಸಿ ಆಗುತ್ತೆ. ಆದ್ರೆ ಪಾಪ ನನ್ನ ರಾಣಿ, ಅವಳಿಗೆ ಎಷ್ಟು ನೋವಾಯ್ತು ಏನೋ. ಒಳ್ಳೆ ಬಾಯ್ ಉರಿತದೆ, ಉರಿ ಉರಿತದೆ. ನಿಂತ್ಕೋ. ಎಕ್ಸ್ಕ್ಯೂಸ್ ಮೀ, ವಾಟರ್ ಬಾಟಲ್ ತಗೊಂತೀನಿ. ಮೊದಲು ಗಾಯ ಆದ್ರೆ ಅದನ್ನ ಕ್ಲೀನ್ ಮಾಡ್ಕೋಬೇಕು, ಇಲ್ಲ ಇನ್ಫೆಕ್ಷನ್ ಆಗುತ್ತೆ. ಸುಮ್ಮನೆ ಉರಿ ಉರಿ ಅಂತ ಬಡ್ಕೋತಿಯಲ್ಲ, ರೌಡಿ ಬೇಬಿ ಅಂತ ಬಿಲ್ಡಪ್ ಕೊಡ್ತೀಯಾ? ಉರಿ ತಡ್ಕೊಳಕ್ಕಾಗಲ್ಲ. ರೌಡಿ ಬೇಬಿಗೆ ಸೆನ್ಸ್ ಆಗಲ್ಲ ಅಂತ ಯಾ ನನ್ನ ಮಗ ಹೇಳಿದ್ದು? ರೌಡಿ ಬೇಬಿ ಆದ್ರೂ ನಾನು ಮನುಷ್ಯಲೇ ಅಲ್ವಾ? ನಂಗೂ ಉರಿ, ಹಿತ, ತಂಪು, ಬಿಸಿ ಎಲ್ಲ ಸೆನ್ಸ್ ಆಗುತ್ತೆ. ನಿನ್ ಬಾಯಿ ಸಿಟ್ ಹಾಕೊಂಡು ಬದುಕೋದಿಕ್ಕಾಗತ್ತಾ? ಇಟ್ಕೋ, ಕ್ಲೀನ್ ಮಾಡ್ಕೊ. ಒಂದು ನಿಮಿಷ ಬರ್ತೀನಿ. ಕಣ್ ಕಾಣಿಸಲ್ಲ ಅಂದ್ಮೇಲೆ ಕಾರ್ಯ ಕೊಡಿಸ್ಬೇಕು ಅಂತೀನಿ. ಏನೋ ಮಿಸ್ ಆಗಿ ಟಚ್ ಆಯ್ತು ಅಂತ ಕಾರ್ ನಿಲ್ಸಿ ಯೋಗಕ್ಷೇಮ ವಿಚಾರಿಸೋದ್ ಬಿಟ್ಬಿಟ್ಟು ಹಿಟ್ ಅಂಡ್ ರನ್ ಕೊಯ್ಕ್ ಸಿಗ್ಬೇಕಿತ್ತು. ಸ್ಪಾಟ್ ಅಲ್ಲೇ ಕೊಯ್ನ್ ಕಾಣಿಸ್ಬಿಡ್ತಿದ್ದೆ. ಹೋಗ್ಲಿ ಬಿಡು, ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಸರಿ, 2 ಕಾಫಿ ಕೊಡು. ಸರಿ, ಇಷ್ಟೋದಲ್ಲಿ ನೀನೇನ್ ಮಾಡ್ತಿದ್ಯಾ ಅಲ್ಲಿ? ಮೆತ್ತಗಚ್ಚ, ಅದ್ ನನ್ ಪ್ರಶ್ನೆ. ತಾವಿಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ರಿ? ಆ ಕಾರಿಂದ ನೀನ್ಯಾಕೆ ಬರ್ತಾ ಇದ್ದೆ? ಇವಳಿಂದ ಮುಚ್ಚಿಟ್ಟಷ್ಟು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಎಲ್ಲಾನು ಹೇಳ್ಬಿಡ್ಲಾ? ಬಟ್ ಅವಳದನ್ನ ನಂಬ್ತಾಳ, ಅದನ್ನ ಡೈಜೆಸ್ಟ್ ಮಾಡ್ಕೋತಾಳ. ಸುಮ್ಮನೆ ತಲೆಯಲ್ಲಿ ಹುಳ ಬಿಟ್ಟಾಗಲ್ವಾ? ಅದರಿಂದ ನಮ್ಮ ಪ್ರೀತಿಗೆ ಏನಾದ್ರು ಅಡ್ವರ್ಸ್ ಎಫೆಕ್ಟ್ ಆದ್ರೆ ಈಗಲೇ ಹೇಳೋದು ಬೇಡ. ಹಲೋ, ಕೂತ್ ನಿಂತಲ್ಲೇ ಕಳ್ದೋಗೋನೆ. ನಾನೇನೋ ಕೇಳ್ದೆ, ಆ ಕಾರಿಂದ ಯಾಕೆ ಬರ್ತಿದ್ರಿ ಅಂತ. ಅದಕ್ಕೆ ಕ್ಯಾನ್ಸರ್ ಮಾಡೋದ್ ಬಿಟ್ಟು ಏನ್ ಯೋಚನೆ ಮಾಡ್ತಿದ್ಯಾ? ಕಾಫಿ ಕಾಫಿ ಸರ್, ಕಾಫಿ ಕೊಡಿ. ಕಾಫಿ ಮನೆ ಆಳಾಯ್ತು. ಮೊದಲು ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡು. ನೋಡು, ಇದು RR ನಗರಲ್ಲಿರೋ ಮನೆ ಕಾಫಿ. ಈ ಏರಿಯಾನಲ್ಲಿ ತುಂಬಾ ಫೇಮಸ್, ಗೊತ್ತಾ? ಕುಡಿಯೋದ್ರಿಂದ ಕಾಯ್ತಿದ್ದೀನಿ. ಇನ್ನೂ ಬಂದಿಲ್ವಲ್ಲ ನೀನು? ಆದ್ರೂ ಹುಡುಗರನ್ನ ಇಷ್ಟೊಂದು ಗ್ರಾಂಟೆಡ್ ಆಗಿ ತಗೋಬಾರ್ದು. ಮದುವೆಗಿಂತ ಮುಂಚೆ ಹೀಗೆ ಪ್ಲಾನ್ ಮಾಡಿ ಓಡಾಡೋದ್ರಲ್ಲಿ ತುಂಬಾ ಕಿಕ್ಕಿರುತ್ತೆ. ಮದುವೆ ಮೇಲೆ ನಾವ್ ಎಷ್ಟೇ ಓಡಾಡೋದು ವೇಸ್ಟ್. ಇದನ್ನ ಅದಕ್ಕೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ದಿಸ್ ಇಸ್ ಟೂ ಮಚ್. ಹೊರಡ್ ಬಾ ಬಚಾರಿ, ಬೇಗ ಬಾ.
ಹಾಯ್ ಸುಳ್ಳೆ ಪುಳ್ಳೆ. ಅದನ್ನ ಇಲ್ಲಿಗೆ ಬಂದು ಹೇಳ್ಬೋದು. ಎಲ್ಲಿದ್ಯಾ ಈಗ? ನಾನು ಮನೇಲೇ ಇದ್ದೀನಿ. ವಾಟ್? ಇನ್ನೂ ಮನೇಲಿದ್ಯಾ? ಅಲ್ಲೇನ್ ಮಾಡ್ತಿದ್ಯಾ? ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ತರಕಾರಿ ಹಚ್ತಿದ್ದೀನಿ. ಒಟ್ಟು ತಮಾಷೆ ಮಾಡಬೇಡ ಮೂಲ್ಯ. ತರಕಾರಿ ಹಚ್ಚಿದ್ದಾಳಂತೆ. ನಾನು ನಿನ್ಗೋಸ್ಕರ ಇಲ್ಲಿ ವೇಟ್ ಮಾಡ್ತಿದ್ದೇನೆ. ಅಯ್ಯಯ್ಯೋ ಹೌದಲ್ವಾ, ಸಾರಿ ಸುಳ್ಳೆ ಪುಳ್ಳೆ. ಮೆಸ್ಸಲ್ಲಿ ಒಂದು ಅರ್ಜೆಂಟ್ ಕೆಲಸ ಬಂದ್ಬಿಡ್ತು, ಅದಕ್ಕೆ ಅಲ್ಲಿ ಹೆಲ್ಪ್ ಮಾಡೋದಕ್ಕೆ ಹೋಗಲೇಬೇಕು. ಪ್ಲೀಸ್ ಬೇಜಾರು ಮಾಡ್ಕೋಬೇಡ ಆಯ್ತಾ? ಮೂಲ್ಯ, ದಿಸ್ ಇಸ್ ನಾಟ್ ಫೇರ್. ನಾನು ಆಗಿಂದ ವೇಟ್ ಮಾಡ್ತಿದ್ದೀನಿ ಗೊತ್ತಾ? ನನಗೂ ನಿನ್ನ ಜೊತೆ ಇರೋದಕ್ಕೆ ಅಷ್ಟೇ ಆಸೆ ಇದೆ ಕಣೋ ಮುತ್ತು. ಆದರೆ ಏನು ಮಾಡಲಿ, ಇಲ್ಲಿ ಬೇರೆ ಕೆಲಸದಲ್ಲಿ ಲಾಕ್ ಆಗಿಬಿಟ್ಟಿದ್ದೀನಲ್ವಾ. ಈಗೇನು ನೀನು ಬರಲ್ವಾ? ಪ್ಲೀಸ್ ಪ್ಲೀಸ್ ಕೋಪ ಮಾಡ್ಕೋಬೇಡ. ಅದೆಲ್ಲ ಮಾತಾಡೋಣ. ನೀನು ಈಗ ಬರ್ತೆ ಬರಲ್ವಾ ಹೇಳು? ಹೀಗೆಲ್ಲ ಹಠ ಮಾಡಬಾರ್ದು, ನೀನು ಅರ್ಥ ಮಾಡ್ಕೋಬೇಕು. ಯಾವಾಗಲೂ ನಾನೇ ಯಾಕೆ ಅರ್ಥ ಮಾಡ್ಕೋಬೇಕು? ನೀನು ಅರ್ಥ ಮಾಡ್ಕೋ. ನನಗೆ ನಿನ್ನ ಫೀಲಿಂಗ್ಸ್ ಅರ್ಥ ಆಗುತ್ತೆ ಕಣೋ ಸುಳ್ಳೆ ಪುಳ್ಳೆ. ಸುಮ್ಮನೆ ಮಾತು ಬೆಳೆಸ್ಬೇಡ. ಬರ್ತೀಯ ಇಲ್ವಾ? ಎಸ್ ಓ ನೋ? ಸಾರಿ ಸುಳ್ಳೆ ಪುಳ್ಳೆ, ಇವತ್ತು ಒಂದೇ ಒಂದಿನ ನನಗೆ ಬರೋದಕ್ಕಾಗಲ್ಲ. ಪ್ಲೀಸ್ ನನ್ನ ಬಿಟ್ಬಿಡು, ನಾನು ಡೈರೆಕ್ಟಾಗಿ ಆಫೀಸ್ಗೆ ಬರ್ತೀನಿ. ನೋಡು, ಇಲ್ಲೊಂದು ಕಡೆ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಸಿಗುತ್ತೆ. ನೀನು ಬಂದರೆ ಕೊಡಿಸ್ತೇನೆ. ಎಷ್ಟು ಹೇಳಿದ್ರು ಬಿಡೋದೇ ಇಲ್ಲ ಅಂತ್ಯ. ನೀನು ಇಷ್ಟೆಲ್ಲ ಲವ್ ಮಾಡೋಷ್ಟು ಇಂಪ್ರೂವ್ ಆಗಬಾರ್ದಿತ್ತು. ಸರಿ ಓಕೆ, ಟ್ರೈ ಮಾಡ್ತೀನಿ ಬರೋದಕ್ಕೆ. ಅರೆ ತುಂಬ ಹೊತ್ತು ಕಾಯಬೇಡ ಆಯ್ತಾ? ನಾನು ಅರ್ಧ ಗಂಟೆ ಆದರೂ ಬರಲಿಲ್ಲ ಅಂದರೆ ನೀನು ಆಫೀಸಿಗೆ ಹೋಗ್ಬಿಡು. ಸರಿ, ಆದಷ್ಟು ಬೇಗ ಬರೋದಕ್ಕೆ ಟ್ರೈ ಮಾಡು. ಬಾಯ್. ಸುಮ್ಮನೆ ಕುಳ್ಳದು ಅಷ್ಟೇ ಚಿಕ್ಕ ತರ ಪಾಠ ಆಡ್ತಿದ್ದ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಪದೇ ಪದೇ ಕಾಲ್ ಮಾಡಿದೆ, ಕೆಲಸ ಹೇಗ್ ಬೇಗ ಮುಗಿಯುತ್ತೆ ಹೇಳು? ಅಮ್ಮ, ಗೊತ್ತೇ ಆಗ್ಲಿಲ್ಲ. ಏನಮ್ಮ? ಹಾ, ಇಲ್ಲೇ ಇದ್ದಾಳೆ. ಹಾ ಸರಿ, ಹೇಳ್ತೀನಿ. ಅಂಜು ಬಾರೆ ಇಲ್ಲಿ. ಏನಕ್ಕ? ರೂಮ್ ಶೆಲ್ಫ್ ಮೇಲೆ 2 ದೊಡ್ಡ ಪಾತ್ರೆ ಇದೆಯಂತೆ, ಅದನ್ನ ಕೆಳಗೆ ಇಳಿಸ್ಬೇಕಂತೆ. ಇಳಿಸಾದ್ಮೇಲೆ ನೀಟಾಗಿ ತೊಳೆದು ಅದನ್ನ ಮೆತ್ತಿ ಕಳಿಸ್ಬೇಕಂತೆ. ಓ ಸರಿ ಅಕ್ಕ. ದಿಸ್ ಇಸ್ ಟು ಮಚ್ ಅಮೂಲ್ಯ. ಆಗ್ಲಿಂದ ವೆಯ್ಟ್ ಮಾಡ್ತಿದ್ದೆ. ಇನ್ನು ಎಷ್ಟು ವೆಯ್ಟ್ ಮಾಡಿಸ್ತೀಯ? ಬರೀ ಕೆಲಸನೇ ಆಗಿದ್ದಿದ್ರೆ ಈ ಜೊತೆ ಮುಗಿಸ್ ಬರ್ಬೋದಿತ್ತು. ಆದ್ರೆ ಇದ್ರ ಜೊತೆ ನೀನು ಮಾತಾಡೋದು ಕೂಡ ಒಂದು ಕೆಲಸ. ಅದು ಯಾರ ಜೊತೆ ಹರಟೆ ಹೊಡಿತಿದ್ಯೋ, ಅದು ಯಾರ ಜೊತೆ ಜಗಳ ಮಾಡ್ತೀಯೋ, ಒಟ್ಟ ನಿನಗೆ ಕಾದು ಕಾದು ನನಗೆ ಸುಸ್ತಾಯ್ತು. ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ನಿನ್ಗೆ. ಹಲೋ ವೇದಾ, ನೀನು ಅರ್ಜೆಂಟಾಗಿ ಒಂದ್ಸಲಿ ಮನೆಗೆ ಬರಬೇಕು. ಯಾರಿದು? ಹಿಂದೆ ಮುಂದೆ ಏನು ಕೇಳದೆ ಡೈರೆಕ್ಟ್ ಮನೆ ಬಾ ಅಂತ ಹೇಳ್ತಿದ್ದೀರಲ್ಲ? ಅಷ್ಟು ಬೇಗ ನನ್ನ ವಾಯ್ಸು ಮರ್ತೋದ್ಯಾ ವೇದಾಂತ್? ನಾನು ಆಕಾಶ್ ಮಾತಾಡ್ತಾ ಇದ್ದೀನಿ. ಐಮ್ ಸಾರಿ ಆಕಾಶ್, ನಿನ್ನ ನಂಬರ್ ಸೇವ್ ಆಗಿರಲಿಲ್ಲ, ಹಾಗಾಗಿ ನನಗೆ ಗೊತ್ತಾಗಿಲ್ಲ. ನನ್ನ ತಂಗಿನೇ ಮರ್ತವನು ನನ್ನ ನಂಬರ್ ಯಾಕೆ ಇಟ್ಕೊಂಡಿರ್ತೀಯ ಹೇಳು? ಕಮಾನ್ ಆಕಾಶ್, ನಿನ್ನ ನಂಬರ್ ಸೇವ್ ಆಗಿರಲಿಲ್ಲ. ಡೋಂಟ್ ಮೇಕ್ ಅ ಬಿಗ್ ಡೀಲ್ ಆಫ್ ಇಟ್. ವಿಷಯ ಹೇಳು. ನಂಬರ್ ಇದ್ದಿದ್ರೆ ನೀನು ಕಾಲ್ ಮಾಡ್ಬಿಡ್ತಿದ್ದೆ ಅಂತ ಬಿಲ್ಡಪ್ ಕೊಡಬೇಡ ವೇದಾಂತ್. ಅಹಲ್ಯ ಬಗ್ಗೆ ಅದ್ರ ಸ್ವಲ್ಪ ಮಾತಾಡಬೇಕಿತ್ತು. ಅರ್ಜೆಂಟಾಗಿ ಮನೆಗೆ ಬಾ. ಅರ್ಜೆಂಟ್ ಆಗ? ಈಗಲೇನಾ? ಇನ್ನೊಂದು ವರ್ಷ ಬಿಟ್ಟು ಮಾತಾಡೋ ಹಾಗಿದ್ದಿದ್ರೆ ನಾನು ಇವಾಗ ಯಾಕೆ ಕಾಲ್ ಮಾಡ್ತಿದ್ದೆ ವೇದಾಂತ್? ಅಮೂಲ್ಯ ಬೇರೆ ಬರ್ತೀನಿ ಅಂತ ಹೇಳಿದಾಳೆ. ಅವ್ರು ಬಂದಾಗ ನಾನೇ ಇಲ್ಲ ಅಂದ್ರೆ ಸರಿ ಆಗಲ್ಲ. ಹಾಗೆ ಸಾರಿಗೆ ಸ್ವಲ್ಪ ಬಿಸಿ ಇದ್ದೀನಿ. ಇನ್ನೊಬ್ಬರಿಗೆ ಸಿಗ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಬೇಕಾದ್ರೆ ಸಂಜೆ ಬಂದು ಸಿಗ್ತೀನಿ. ವೇದಾಂತ್, ನಿನ್ನಿಂದ ನನ್ನ ತಂಗಿ 2 ವರ್ಷ ನರ್ಕ ಅನುಭವಿಸಿದಾಳೆ. ಅವಳಿಗೋಸ್ಕರ 2 ನಿಮಿಷ ಟೈಮ್ ಕೊಡೋಕ್ಕಾಗಲ್ಲ ನಿಂಗೆ. ಸುಮ್ಮನೆ ಬಾಯಿ ಮಾತಿಗೆ ಅವಳ ಲೈಫ್ ಸೆಟ್ಲ್ ಆಗಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತೀಯ ಅಷ್ಟೇ. ನೀನು ಮಾತಿನ ಪ್ರಕಾರ ನಡ್ಕೊಳ್ಳಲ್ಲ. ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಅಷ್ಟೊಂದು ಓವರ್ ರಿಯಾಕ್ಟ್ ಮಾಡಬೇಡ ಆಕಾಶ್. ನಾನು ಏನ್ ಹೇಳ್ತೀನೋ ಹಾಗೆ ನಡ್ಕೊಳ್ತೀನಿ. ಈಗೇನು ಅಲ್ಲಿ ಬರ್ಬೇಕು ತಾನೆ? ಬರ್ತೀನಿ. ಯಾಕೆ ನೀನು ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನ್ ವಿಷಯ ಅಂತ ಹೇಳು ವೇದಾಂತ್. ಅಮ್ಮಂಗಿದನ್ನೆಲ್ಲ ಹೇಳ್ಬೇಕಾ ಬೇಡವಾ?
ಯೋಚನೆ ಮಾಡ್ತಿದ್ಯಾ ವೇದಾಂತ್? ವೇದಾಂತ್, ಅಮ್ಮನ ಹತ್ರನೂ ಹೇಳ್ಕೊಳಕ್ ನಿಂಗೆ ಸಂಕೋಚನಾ? ಇಲ್ಲಮ್ಮ, ನಿಮ್ಮ ಹತ್ರ ಹೇಳ್ದಿರೋಂಥದ್ದೆಲ್ಲ ಏನೂ ಇಲ್ಲ. ವೇದಾಂತ್, ನಿನ್ ಮುಖದಲ್ಲಿ ಚಿಕ್ಕ ವ್ಯತ್ಯಾಸ ಆದ್ರೂ ನನಗೆ ಗೊತ್ತಾಗುತ್ತೆ. ಯಾಕೆ ಹೇಳು? ನಾನು ನಿಮ್ಮಮ್ಮ. ನೀನ್ ನನ್ನ ಹತ್ರ ಏನ್ ವಿಷಯನೂ ಮುಚ್ಚಿಡಕ್ ಆಗಲ್ಲ ವೇದಾಂತ್. ಇಲ್ಲಮ್ಮ, ನೀವು ನನ್ನ ಮದುವೆಗೆ ಒಪ್ಕೊಳ್ತೀರಾ ಇಲ್ವೋ ಅನ್ನೋದೇ ನನಗೆ ತುಂಬ ದೊಡ್ಡ ಟೆನ್ಷನ್ ಆಗಿತ್ತು. ಥ್ಯಾಂಕ್ ಗಾಡ್ ನೀವು ಒಪ್ಕೊಂಡ್ರಿ. ಸಣ್ಣ ಪುಟ್ಟ ಇಶ್ಯೂಸ್ಗಳೆಲ್ಲ ನಾನೇ ಸಾಲ್ವ್ ಮಾಡ್ಕೊಳ್ತೀನಮ್ಮ. ವೇದಾಂತ್, ನನ್ನ ಆಫೀಸ್ಗೇನು ಹೊಸಬ್ಳಲ್ಲ. ನನಗೂ ಎಲ್ಲ ಕೆಲಸ ಗೊತ್ತಿದೆ. ಸಮಸ್ಯೆ ಏನು ಅನ್ನೋದನ್ನ ಹೇಳು. ನನಗೇನಾದ್ರೂ ಸೊಲ್ಯೂಷನ್ ಸಿಕ್ಕಿದ್ರೆ ನಾನು ನಿನ್ಗೆ ಹೇಳ್ತೀನಿ. ಸೆಕೆಂಡ್ ಒಪಿನಿಯನ್ ಯಾವಾಗ್ಲೂ ಬೆಟರ್ ಅಲ್ವಾ ವೇದಾಂತ್? ಸಾರಿ ಮಾ, ನೀವು ಇಷ್ಟು ಹೇಳಾದ್ಮೇಲೆ ನಾನು ಮುಚ್ಚಿಡೋದಕ್ಕೆ ಮನಸ್ಸಾಗ್ತಿಲ್ಲ. ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ಆಫೀಸ್. ಪರ್ಸನಲ್. ನಾನು ಸಿಡ್ನಿ MBA ಓದುವಾಗ ಅಹಲ್ಯ ಅನ್ನೋ ಹುಡುಗಿ ನಾನು ಲವ್ ಮಾಡ್ತಿದ್ದಾಳೆ ಅಂತ ಹೇಳಿದ್ದೆ, ನೆನಪಿದ್ಯಾ? ಅಹಲ್ಯ? ಓ, ಆ ಹುಚ್ಚುಚ್ಚಾಗಿ ಆಡ್ತಿದ್ಲಲ್ಲ ಹುಡುಗಿ, ಅವಳ ವೇದಾಂತ್? ಅದೊಂಥರ ವಿಚಿತ್ರ ಹುಡುಗಿ. ಅವಳು ನಿನ್ನ ಮದ್ವೆ ಆಗ್ಬೇಕು ಅಂತಿದ್ಲಲ್ವಾ? ನೀನ್ ಅವಳನ್ನ ಫ್ರೆಂಡ್ ರೀತಿನೇ ನೋಡ್ತಾ ಇದ್ದೆ. ಅವಳು ಹುಚ್ಚಾಟ ತಡಿಯಕ್ಕಾಗ್ದೆ ಅವಳು ಸಾವಾಸನೆ ಬೇಡ ಅಂತ ಸಿಡ್ನಿಯಿಂದ ಇಂಡಿಯಾಗೆ ವಾಪಸ್ ಬಂದಿಯಲ್ಲ, ಅದೇ ಹುಡುಗಿನ? ಅಷ್ಟೆಲ್ಲ ಮಾಡ್ದವಳನ್ನ ಹೇಗ್ ಮರೆಯಕ್ಕಾಗತ್ತೆ ವೇದಾಂತ್? ಎಕ್ಸಾಕ್ಟ್ಲಿ. ಅವಳಿಗೆ ಮತ್ತೆ ವಾಪಸ್ ಬಂದಿದ್ದಾಳಮ್ಮ. ಹೌದಮ್ಮ, ಅವಳಿಗೆ ಇಲ್ಲೇ ಇದ್ದಾಳೆ, ಇದೇ ಊರಲ್ಲಿದ್ದಾಳೆ. ರಾಧಾ, ನಾವು ಆರಾಮಾಗಿದ್ದೀವಿ, ನೀವು ಆರಾಮಾಗಿದ್ದೀರಾ? ಓ ಹಾಗ, ಬನ್ನಿ ಬನ್ನಿ. ಹಾ, ಮನೆಯಲ್ಲೇ ಇದ್ದೀವಿ. ಅಪ್ಪ, ಆಫೀಸಿಗೆ ಹೋಗಿ ಬರ್ತೀನಿ. ಆಯ್ತು, ಹೋಗ್ಬಮ್ಮ. ಇದ್ಯಾಕಪ್ಪ, ಏನಾಯ್ತು? ಯಾಕೊಂತರ ಇದ್ದೀರಾ? ಏನೂ ಇಲ್ಲಮ್ಮ, ನೀನು ಹೊರಡು. ಏನೂ ಇಲ್ಲ ಅಂದ್ರೆ ನಿಮ್ಮ ಮುಖದಲ್ಲಿ ನಗು ಇರ್ತಿತ್ತು. ನೀವಿಷ್ಟು ಗಂಭೀರವಾಗಿ ಹೋಗ್ಬಾ ಅಮ್ಮ ಅಂತ ಯಾವತ್ತೂ ಅಂದಿದ್ದೇ ಇಲ್ಲ. ಏನಾಯ್ತು ಅಂತ ಹೇಳಿಪ್ಪ, ಪರವಾಗಿಲ್ಲ. ಏನೂ ಆಗಿಲ್ಲ, ಆದ್ರೆ ಏನಾದ್ರೂ ಆಗುತ್ತೋ ಏನೋ ಅಂತ. ಏನಾಗುತ್ತೆ ಅಂತ? ರಾಧಾ ಮನೆಗೆ ಬರ್ತಾ ಇದ್ದಾಳಂತೆ. ಬರ್ಲಿ ಬಿಡಿ. ಅವಳು ಬರೋವರೆಗೂ ಹಾಗೆ ಅನ್ಸುತ್ತೆ, ಆಮೇಲೆ ಯಾವಾಗ ಹೋಗ್ತಾಳೋ ಅಂತ ಅನ್ಸೋ ಹಾಗೆ ಮಾಡ್ಬಿಡ್ತಾಳೆ. ಅವ್ರು ಬರ್ತಾರೆ ಅಂತ ನೀವ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅರ್ಥ ಆಗ್ತಿಲ್ಲ. ಅವಳು ಬಾಯಿ ನಿನಗೆ ಗೊತ್ತಲ್ಲ, ಅವಳಿಗೆ ನಿನ್ನ ಮದುವೆ ವಿಚಾರ ಹೇಳಲೇಬೇಕು. ಹೇಳದೇ ಇದ್ರೆ ಏನಾದರೂ ಒಂದು ಕೊಂಕು ತೆಗಿತಾಳೆ. ನಿನ್ನನ್ನು ವೇದಾಂತ ಕೊಡ್ತಾ ಇದೀವಿ ಅಂತ ಗೊತ್ತಾದ್ರೆ ಏನಾದರೂ ಒಂದು ಅಂದೆ ಅಂತಾಳೆ. ಅಯ್ಯೋ, ಅನ್ಲಿ ಬಿಡಿಪ್ಪ. ಆಡೋರ್ ಬಾಯಿಗೆ ಬೀಗ ಹಾಕೋದಿಕ್ಕಾಗತ್ತಾ? ಅಥವಾ ಅವ್ರೇನೋ ಅಂತಾರೆ ಅಂತ ದೇವಲೋಕ ಹಾಳಾಗತ್ತಾ? ನಿನಗೆ ಈ ಸೂಕ್ಷ್ಮ ಅರ್ಥ ಆಗಲ್ಲ. ಅವಳು ಮಾತನ್ನ ಅಮ್ಮ ಕೇಳಿಸ್ಕೊಂಡ್ರೆ ಅದನ್ನೇ ಮನಸ್ಸಿಗೆ ಹಚ್ಕೋತಾಳೆ. ನನಗೆ ಆ ಭಯ ಕಾಡ್ತಾ ಇರೋದು. ಸದ್ಯಕ್ಕೆ ಅಮ್ಮ ಮೆಸ್ಕೋಗಿದ್ದಾಳೆ. ಅವಳು ಬರೋ ಅಷ್ಟರಲ್ಲಿ ರಾಧನ್ ಜೊತೆ ಮಾತಾಡಿ ಅವಳನ್ನ ಸಾಗ ಹಾಕ್ಬೇಕು. ಆದ್ರೆ ಅದು ಹೇಗೆ ಅಂತ ಅರ್ಥ ಆಗ್ತಾ ಇಲ್ಲ. ಪಾ, ನೀವಿಷ್ಟು ಸಣ್ಣ ವಿಚಾರಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇರೋ ವಿಚಾರನ ಧೈರ್ಯವಾಗಿ ಹೇಳಿ. ಅವ್ರದ್ದೇನು ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ. ಈ ಸಲ ಅದೇನಾಗ್ಬಿಡುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ಏನೂ ಆಗದೆ ಇದ್ರೆ ಅಷ್ಟೇ ಸಾಕಮ್ಮ. ಎಷ್ಟೊತ್ತಿಗೆ ಬರ್ತಾರಂತೆ? ಗೊತ್ತಿಲ್ಲ, ಬರ್ತೀನಿ ಅಂತ ಹೇಳಿದಾಳ ಅಷ್ಟೇ. ಒಂದು ಕೆಲಸ ಮಾಡಿ, ಅವ್ರು ಬರ್ತಿದ್ದಂಗೆ ನನಗೊಂದು ಕಾಲ್ ಮಾಡಿ, ನಾನು ಬರ್ತೀನಿ. ಬೇಡ ಪುಟ್ಟ. ಅಪ್ಪ, ನೀವು ಯೋಚನೆ ಮಾಡಬೇಡಿ. ನೀವು ನನಗೆ ವಿಷಯ ತಿಳಿಸಿ ಅಷ್ಟೇ ಸಾಕು. ಸರಿ ಕಂದ, ನೀನು ಹುಷಾರಾಗಿ ಹೋಗಿದ್ದ. ಸರಿಪ್ಪ. ಅದು ಬಿಡಿ, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಇದ್ದೀರಾ? ಆಕಾಶ್ ಏನೋ ಎಮರ್ಜೆನ್ಸಿ ಇದೆ, ಅರ್ಜೆಂಟ್ ಮೀಟ್ ಮಾಡಬೇಕು ಅಂತ ಮನೆ ಕರ್ಸ್ಕೊಂಡ. ಅಲ್ಲಿಗೆ ಹೋಗಿ ನೋಡಿದ್ರೆ ಯಾವ ಎಮರ್ಜೆನ್ಸಿನೂ ಇರಲಿಲ್ಲ. ಅಹಲ್ಯ ನಾನು ನೋಡ್ಬೇಕಿತ್ತಂತೆ, ಅದಕ್ಕೆ ಸುಳ್ಳು ಹೇಳಿ ಕರ್ಸ್ಕೊಂಡ್ ಬಂದೆ.
ವಾಟ್ ನಾನ್ ಸೆನ್ಸ್ ಬೇಡ. ಎಸ್ ಸಾರ್ಥಕ್, ಅದು ಅಲ್ಲದೆ ಅಹಲ್ಯಗೆ ನಾನು ಒಂದು ಗಂಡ ನೋಡಿ ಮದುವೆ ಬೇರೆ ಮಾಡಿಸ್ಬೇಕಂತ. ಓ, ಹಾಗಾದ್ರೆ ಒಂದು ಲೆಕ್ಕದಲ್ಲಿ ನಿಮ್ಮ ಟೆನ್ಷನ್ ಕಮ್ಮಿನೇ ಆಗೋಯ್ತು. ಅದು ಸರಿ, ಅವಳು ಬೇರೆ ಹುಡುಗನ ಮದುವೆ ಆಗಕ್ಕೆ ಒಪ್ಪದ್ಲಾ? ಒಪ್ಪದ್ಲು. ಆದ್ರೆ ಅವಳು ಮದುವೆ ಆಗೋ ಹುಡುಗ ಡಿಟೋ ನನ್ನ ಥರ ಇರ್ಬೇಕಂತೆ. ನನ್ನ ಆಟಿಟ್ಯೂಡ್, ನನ್ನ ಲುಕ್ಸ್, ಎವ್ರಿಥಿಂಗ್. ಅಂತ ಹುಡುಗ ನಾನು ಎಲ್ಲಿ ಕ್ರಿಯೇಟ್ ಮಾಡ್ಕೊಂಬಲ್ಲಿ ಸಾರ್ಥಕ್? ನಿಮ್ಗೆ ಯಾರಾದ್ರೂ ಗೊತ್ತಿದೆ ಪ್ಲೀಸ್ ಹೇಳಿ. ಡಿಟ್ಟು ನಿನ್ ತರನೇ ಅಂದ್ರೆ ಅದು ಸಾಧ್ಯನೇ ಇಲ್ದಿರೋ ಮಾತು. ಆದ್ರೆ ನಿಮ್ ಕ್ಯಾರೆಕ್ಟರ್ಗೆ ಸ್ವಲ್ಪ ಸೂಟ್ ಆಗೋ ತರ ಒಬ್ಬ ಹುಡುಗ ಇದ್ದಾನೆ. ಹೌದಾ? ಯಾರದು? ನಮ್ ಧ್ರುವನೇ ಇದಲ್ಲ ವೇದಾಂತ್. ಅವನ್ ಮದ್ವೆಗೆ ಒಪ್ಕೊಂಡ್ರೆ ಅವನ ಅಹಲ್ಯ ಜೊತೆ ಮದ್ವೆ ಮಾಡಿಸ್ಬೋದು. ಧ್ರುವನ? ಇಲ್ಲ ಸಾರ್ಥಕ್, ಆಗಲ್ಲ. ಯಾಕಾಗಲ್ಲ? ಅಹಲ್ಯ ಸ್ವಲ್ಪ ಹುಚ್ಚು ಹಠ ಮಾಡ್ತಾಳೆ ಅನ್ನೋದು ಬಿಟ್ರೆ ಅವಳು ಒಳ್ಳೆ ಹುಡುಗಿನೇ. ನೀನ್ ಬೇಕೇ ಬೇಕು ಅಂತ ಸ್ವಲ್ಪ ಹಠ ಮಾಡ್ತಾಳೆ ಹೊರತು ಅವಳಲ್ಲಿ ಯಾವುದೇ ಕೆಟ್ಟ ಗುಣನೂ ಇಲ್ಲ. ಅದು ಸರಿನೇ, ಬಟ್ ಧ್ರುವನ ಹತ್ರ ಈ ವಿಚಾರ ನಾನು ಮಾತಾಡೋದಕ್ಕಾಗಲ್ಲ. ನಾನೊಂದ್ ಜೊತೆ ಅಷ್ಟು ಕ್ಲೋಸ್ ಇಲ್ಲ. ಅಂಡ್ ಮೋರ್ ಓವರ್ ಅಹಲ್ಯ ಮನಸ್ಸು ಸ್ಟೇಬಲ್ ಅಲ್ಲ. ಈಗ ಒಪ್ಕೊಂಡು ಒನ್ನಾರ್ ಬಿಟ್ಟು ಉಲ್ಟಾ ಹೊಡಿತಾಳೆ. ಮತ್ತವಳ ಕಾಟ ಹೇಗ್ ತಪ್ಪಿಸ್ಕೊಳ್ತೀರಾ? ಇನ್ನೊಬ್ರ ಜೊತೆ ಮದ್ವೆ ಮಾಡಿದ್ರೆ ಇದಕ್ಕೆ ಕಂಪ್ಲೀಟ್ ಸೊಲ್ಯೂಷನ್ ಸಿಕ್ದಾಗೆ ಅಲ್ವಾ? ಅವಳಿಗೆ ಕಂಡೀಷನ್ ಅಲ್ಲಿ ಬೇಕಾಗಿರೋದು ಮದ್ವೆ ಅಲ್ಲ, ಟ್ರೀಟ್ಮೆಂಟ್. ಒಬ್ಬ ಒಳ್ಳೆ ಸೈಕಿಯಾಟ್ರಿಸ್ಟ್ ಹತ್ರ ಅವಳನ್ನ ತೋರಿಸ್ಬೇಕು. ನಿಮ್ಗೆ ಯಾರಾದ್ರೂ ಗೊತ್ತಿದೆ ರೆಫರ್ ಮಾಡಿ ಸಾರ್ಥಕ್. ನಾನು ವಿಚಾರಿಸಿ ನೋಡ್ತೀನಿ, ಆದ್ರೆ ನೀವು ಟೆನ್ಷನ್ ಮಾಡ್ಕೋಬೇಕು. ಓಕೆ? ಸಂಬಂಧ ಹಳೆದೆ. ವೇದಾಂತೆ ಹುಡುಗ. ಸದ್ಯದಲ್ಲೇ ಎಂಗೇಜ್ಮೆಂಟ್ ಆಗೋದ್ರಲ್ಲಿದೆ. ಓಹೋ, ವಿಷಯ ಎಂಗೇಜ್ಮೆಂಟ್ ತನಕ ಹೋದ್ರೂ ಹೇಳ್ಬೇಕು ಅಂತ ಅನ್ಸ್ಲಿಲ್ವಾ ನಿನಗೆ? ನನಗೆ ವಿಚಾರ ಗೊತ್ತಾಯಿತು. ನೀನಾಗ್ ನೀನು ಹೇಳ್ತೀಯೋ ಇಲ್ವಾ ಅಂತ ನೋಡ್ಕೊಳೋದಿಕ್ ಬಂದೆ. ನಾವೇ ಹೇಳ್ತಾ ಇದ್ವಿ, ಬರೀ ಇವತ್ತು ಬೆಳಗ್ಗೆ ಅಷ್ಟೇ ಹೇಳ್ತಾ ಇದ್ಲು ರಾಧಂಗೆ ವಿಷಯ ತಿಳಿಸ್ಬೇಕು ಅಂತ. ಕೊನೆಗೂ ಜನಗಳು ನಿಮ್ಮ ಬಗ್ಗೆ ಆಡ್ಕೊಳ್ಳೋದು ನಿಜಾನೇ ಆಯ್ತು. ಎಲ್ಲಿ ನೀನು ಹೇಳ್ತಿ? ರಾಧಾ, ಹಳೆದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಪರಿ ಹತ್ರ ಏನೋ ಕೇಳೋದಕ್ಕೆ ಹೋಗ್ಬೇಡ. ಇದನ್ನೆಲ್ಲ ಇಲ್ಲೇ ಬಿಟ್ಬಿಡೋಣ. ನೀನು ಪರಿ ಹತ್ರ ಏನೋ ಕೇಳೋದಕ್ಕೆ ಹೋಗ್ಬೇಡ. ಯಾಕಣ್ಣ ಕೇಳಬಾರ್ದು? ನೀವು ಮಾಡ್ತಾರೋ ಕೆಲಸಕ್ಕೆ ಅಕ್ಕಪಕ್ಕದವರೆಲ್ಲ ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ತಲೆ ಎತ್ಕೊಂಡು ನೋಡೋದಕ್ಕಾಗ್ತಿಲ್ಲ ಅಲ್ಲಿ. ನಿಮ್ಮ ಅಣ್ಣ ಅವ್ರ ಹೆಣ್ಮಕ್ಳನ್ನ ಶ್ರೀಮಂತರನ್ನೇ ಹುಡುಕಿ ಕೊಡ್ತಾರೆ ಅಂತ ಜನ ಎಲ್ಲ ಆಡ್ಕೋತಾ ಇದ್ದಾರೆ, ಗೊತ್ತಾ? ಯಾಕತೆ ಅಕ್ಕನ ವೇದನ್ ಬಾವಂಗೆ ಕೊಡೋದ್ರಲ್ಲಿ ಏನ್ ತಪ್ಪಿದೆ? ಏನು ತಪ್ಪಿಲ್ಲಮ್ಮ, ಏನು ತಪ್ಪಿಲ್ಲ. ನೀವು ಮಾಡಬಾರ್ದೆಲ್ಲ ಮಾಡ್ತಾ ಇರಿ, ನಾವು ಅನ್ಸ್ಕೋತಾ ಇರ್ತೀವಿ. ದುಡ್ಡಿರೋ ಕಡೆ ಯಾವ ವಿಚಾರನೂ ಹೊಗೆ ಹಾಡಲ್ಲ. ಆದ್ರೆ ನಮ್ಮಂತರ ಒಟಾರದಲ್ಲಿ ತಲೆಗೊಂದೊಂದು ಮಾತಾಡ್ತಾರೆ. ನೀವು ನನ್ನನ್ನ ದೂರ ಇಟ್ಟಿದ್ದೀರ ಅಂತ ನನ್ಗೆ ಯಾವತ್ತೋ ಗೊತ್ತಾಯ್ತು. ಇವತ್ ಬಂದು ನಾನು ನಿನ್ನ ಕೇಳಲಿಲ್ಲ ಅಂತ ಅಂದಿದ್ರೆ ನನ್ನ ಮದ್ವೆ ಕರಿತಾ ಇದ್ರೋ ಇಲ್ವೋ? ನೀನ್ ಯಾಕೆ ಹಾಗೆಲ್ಲ ಅನ್ಕೋತ್ಯಾ? ಹೇಳದ್ನಲ್ಲ, ಬರೀ ನಿನಗೆ ವಿಷಯ ತಿಳಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ಲು ಅಂತ. ಸಾಕು ಸುಮ್ನಿರಣ್ಣ. ನಾನ್ ಬಂದ್ ಕೇಳ್ದೆ ಅಂತ ಕುಂತಲೆ ಕತೆ ಕಟ್ತಿದ್ಯಾ? ಇರೋಳು ಒಬ್ಬಳು ತಂಗಿ, ಅವಳಿಗೆ ನೀನ್ ಹೆಂಡತಿ ನೆನಪು ಮಾಡಿ ವಿಷಯ ತಿಳ್ಸಕ್ ಹೇಳ್ಬೇಕಾ? ಯಾಕೆ ನಿನಗೆ ಹೇಳ್ಬೇಕು ಅಂತ ಅನ್ಸಲ್ವಾ? ನಾನೇನ್ ಮನೆ ಮುರಿಯೋಳ ಅಥವಾ ಮನೆ ಹಾಳು ಮಾಡೋಳ? ನಿನ್ನ ಮಕ್ಕಳ ತರ ಅಂತೂ ಅಲ್ಲ. ಇವತ್ತವರೆಗೂ ಹಾಸಿಗೆ ಎಷ್ಟಿದೆ ಅಷ್ಟು ಕಾಚಾಚಿದೀನಿ, ತಿಳ್ಕೊ.